ಮಂಕುಮತಿಯಾದ ದಕ್ಷ ಬ್ರಹ್ಮನನ್ನು ಕಂಡು ಮರ್ಯಾದೆಯಿಂದ ನಮಗೆ ಬರಬೇಕಾಗಿದ್ದ ಹೋಮದ ಅವಿರ್ಭಾಗ ಒಂದು ಭಾಗ ಕೊಡು ಎಂದಾಗ ಏನೊಂದು ಹೇಳಿದ, ಹೇ ಬಾಲಕ, ಹೇ ಬಾಲಕ, ನೀನು ಯಾರು? ಯಾರ ಸುತ್ತನು? ನಿಮ್ಮ ಆಕಾರವನ್ನೇ ನೋಡಿದರೆ ನೆಲದ ಗೊಂಬೆಗೆ ಛಲದ ಒದಕೆ ಉಡಿಸಿದಂತಾಗಿರುವುದು. ನಿನ್ನ ಆಕಾರ ಮೈಯಲ್ಲಿ ಕಾವಿ, ತಲೆಯಲ್ಲಿ ಜಟ, ನಡುವಿನಲ್ಲಿ ರುಂಡಮಾಲೆ, ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ಲಿಂಗರುದ್ರಾಕ್ಷಿ, ಕೈಯಲ್ಲಿ ಖಡ್ಗ, ಕಾಲಲ್ಲಿ ಜಂಗು ಇಂಥ ವೇಷದಿಂದ ಬಂದಂತ ಆ ಸಮಯದಲ್ಲಿ ಇಂಥ ವೇಷದಿಂದ ಬಂದಂತ ನಮ್ಮ ಶ್ರೀವೀರಭದ್ರ ದೇವರನ್ನ ಮೂಲವರಿಯದ ದಕ್ಷ ಬ್ರಹ್ಮನು ಯಾರೆಂದು ಕೇಳಿದಾಗ ಆ ಕೂಡಲೇ ಯಾರೆಂಬುವುದು ತಿಳಿಯದ ನಿಮ್ಮಂತ ಹದಮನಿಗೆ ನನ್ನ ಕೂನು ಹೇಳಿ ಹೋಗುವುದಕ್ಕಾಗಿ ಬಂದಿರುವನು. ಯಾರೆಂತೆಂದರೆ ಶಿವನ ಬಾಲನೇತ್ರದಿಂದ ಉದ್ಭವಿಸಿ ಬಂದ ಮಗನೇನು ನೀನೆಂದು ಕೇಳಿದ. ಹೋಗು, ನಿಮ್ಮ ತಂದೆಯಾಗಿರುವಂತ ಸುಡುಗಾಡು ಸಿದ್ದನನ್ನು ಕಳಿಸಂದ. ಇಷ್ಟನ್ನೋದೊಳಗಾಗಿ ದಕ್ಷ ಬ್ರಹ್ಮ ಎಪ್ಪೋಚಿತ ನೀನು ಮಾಡಿದ ಹೋಮದ ಅವಿರ್ಭಾಗವನ್ನು ಒಯ್ಯುವುದಕ್ಕೆ ಈ ದಿವಸ ನನ್ನ ತಂದೆಯಾದಂತ ಪರಮಾತ್ಮನೇ ತೆಕ್ಕಬೇಕು. ರುದ್ರಭಾಗ ಕೊಡುವೆಯೋ ಇಲ್ಲ ಕರ್ತವ್ಯಕ್ಕೆ ನೀನು ಆಹುತಿಯಾಗಿ ಬಿಡುವೆ. ಹೇ ಬಾಲಕ, ನಿಮ್ಮಂತ ಬಾಲಕರೊಡನೆ ನಾನು ಏನಾದರೂ ಯುದ್ಧ ಮಾಡಿದರೆ ನಮ್ಮ ಕ್ಷತ್ರಿಯರ ಕುಲಕ್ಕೆಲ್ಲ ಕಳಂಕ ಬರುವುದು. ಹೋಗ ನಿಮ್ಮ ತಂದೆಯಾದಂತ ತಿರಿದುಂಬುವ ಗೊರವನನ್ನು ಕಳಿಸಂದ. ಕೆಲವು ದುರಾಂಕಾರಿಯಾದ ದಕ್ಷ ಬ್ರಹ್ಮನೇ ಕೇಳು, ನಾನು ನಿನ್ನ ಕಣ್ಣಿಗೆ ಸಣ್ಣವನಾಗಿ ಕಾಣುವನೇನು? ನೋಡು, ನನ್ನ ಕರದಲ್ಲಿರುವ ಖಡ್ಗವೇನಾದರೂ ನಿನಗೆ ಸಣ್ಣದಾಗಿ ಕಾಣುವುದೇನೆಂದು ಕೇಳಿದ. ನನ್ನ ಕರದಲ್ಲಿರುವ ಖಡ್ಗವೇನಾದರೂ ನಿನ್ನ ಕಣ್ಣಿಗೆ ಸಣ್ಣದಾಗಿ ಕಾಣುವುದೇನೆಂದು ಕೇಳಿದ. ರುದ್ರಭಾಗ ಕೊಡುವೆಯೋ ಇಲ್ಲ ಖಡ್ಗಕ್ಕೆ ನೀನು ಆಹುತಿಯಾಗಿ ಬಿಡುವೆ. ಇಷ್ಟನ್ನುವುದೊಳಗಾಗಿ ನಮ್ಮ ಶ್ರೀವೀರಭದ್ರ ದೇವರು ವೀರ ಕೇಕೆಯನ್ನು ಹೊಡೆದಾಗ ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿಯ ದ್ವಾರ ಬಾಗಿಲಲ್ಲಿ ನರಿ ಕೂಗು ಕೇಳಿತು. ಆಗ ದಕ್ಷ ಬ್ರಹ್ಮನೆಂದುಕೊಂಡ, ದೇವತೆಗಳಿರ ಶುಭ ಕಾರ್ಯದಲ್ಲಿ ನರಿ ಕೂಗು ಕೇಳಬಾರದು.
ಕಾರ್ಯದಲ್ಲಿ ನರಿಮುಖ ನೋಡಬೇಕು. ಹಾಗಾದರೆ ಈ ಯಜ್ಞ ಭೂಮಿಗೆ ಯಾವ ಮಹಾಪುರುಷನೇ ಬರುತ್ತಿರುವನು ಅಂದುಕೊಂಡು ಅನ್ನೋದೊಳಗಾಗಿ ನಮ್ಮ ಶ್ರೀ ವೀರಭದ್ರ ದೇವರು ಮತ್ತೆ ಪುನಃ ಮುಂದೆ ಬಂದರೆ ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿ ತಳ ಮೇಲು ಬುಡ ಮೇಲಾಗಿ ತೂಗಿತು. ಹಾಗಂದುಕೊಂಡ ದಕ್ಷ ಬ್ರಹ್ಮ, ಹಾಗಂದುಕೊಂಡ ಎಲ್ಲವೋ ದೇವಾನ್ ದೇವತೆಗಳಿರ ಈ ಯಜ್ಞ ಭೂಮಿ ಬಹಳ ಅಮಂಗಲವಾಗುತ್ತಿರುವುದು. ಇದಕ್ಯಾವ ಮಹಾಪುರುಷನೇ ಬರುತ್ತಿರುವನು, ಯಾವ ಮಹಾಪುರುಷನೇ ಬರುತ್ತಿರುವನು ಅನ್ನೋದೊಳಗಾಗಿ ಗುರುವಾದಂತ ನಮ್ಮ ಶ್ರೀ ವೀರಭದ್ರ ದೇವರು ಕಡುತರವಾದ ಯಜ್ಞ ಭೂಮಿ ಹತ್ತಿರ ಯಜ್ಞ ಭೂಮಿ ಹತ್ತಿರಿಳಿದಾಗ ಮರ್ಯಾದೆಯಿಂದ ಕೇಳಿದ, ಬರಬೇಕಾಗಿದ್ದು ಹೋಮದ ವಿಭಾಗವನ್ನು ಕೊಡು ಎಂದ. ಕೊಡದಿದ್ದ ಪಕ್ಷದಲ್ಲಿ ಹಿಡಿದ ಕಲ್ಲಿನಿಂದ ಶಿರ ಕಡಿದಾಗ ಇಂತಪ್ಪ ಸಮಯದಲ್ಲಿ ಶಿರ ಕಡಿದಾಗ ತಂಗಿಯಾದ ಚೌಡೇಶ್ವರಿಯು ನೋಡಿದಳು. ತಂಗಿಯಾದ ಚೌಡೇಶ್ವರಿಯು ನೋಡಿದಳು, ಏ ಅಣ್ಣ, ಪವಿತ್ರವಾದ ಕರದಿಂದ ಆ ಶಿರವನ್ನು ನೀನು ಮುಟ್ಟಬೇಡ. ನಿನ್ನ ಖಡ್ಗದ ತುದಿಗೆ ಸುತ್ತಿ ನನ್ನ ಕರಕ್ಕೆ ಕೊಟ್ಟು ನೋಡು ಎಂದು ಕೇಳಿದಳು. ಇಂತಪ್ಪ ಸಮಯದಲ್ಲಿ ಜಗದೊಡೆಯನಾದ ಪರಮಾತ್ಮನ ಮಗನಾದ ವೀರಭದ್ರ ದೇವರು ತಂಗಿಯ ಮಾತಿನಂತೆ ಖಡ್ಗದ ತುದಿಗೆ ಶಿರದ ಕೊಟ್ಟರೆ ತಂಗಿಯಾದ ಚೌಡೇಶ್ವರಿ ಆ ಶಿರವನ್ನು ಕರಕರನೆ ಕಡಿದಳು, ಕಡಿದು ನುಂಗಿದಳು. ಇಂತಪ್ಪ ಸಮಯದಲ್ಲಿ ದಕ್ಷ ಬ್ರಹ್ಮನ ರುಂಡ ಮುಂಡ ಬೇರಾದಾಗ ಆ ಸಮಯಕ್ಕೆ ದಕ್ಷನ ಸತಿಯಾದ ಪ್ರಸೂತ ದೇವಿಗೆ ಸ್ವಪ್ನ ಕಾಣಿಸಿತು. ಅದೇನೆಂದರೆ ದಕ್ಷ ಬ್ರಹ್ಮನ ಹೆಂಡತಿಯಾಗಿರುವಂತ ಪ್ರಸೂತ ದೇವಿಯ ಮೂಗಿನಲ್ಲಿರುವ ಮುತ್ತು ಜಾರಿ ಧರಣಿಗೆ ಬಿತ್ತು. ಕೊರಳಲ್ಲಿರುವ ಮಾಂಗಲ್ಯ ಸರಿದು ಧರಣಿಗೆ ಬಿತ್ತು. ಹೇ ದೇವ, ದಕ್ಷ ಬ್ರಹ್ಮನ ಗೋಪುರದ ಮೇಲೆ ಗೂಬೆ ಕುಂತು ರಕ್ತ ಕಾರಿತು. ದಕ್ಷ ಬ್ರಹ್ಮನ ಮನೆಯಲ್ಲಿ ಕರೆ ಕಾಗಿ ಒಕ್ಕು ಹೋಗಿತು. ದಕ್ಷ ಬ್ರಹ್ಮನ ಕಿರೀಟ ಕಳಚಿ ಧರಣಿಗೆ ಬಿತ್ತು. ಇಷ್ಟು ಸ್ವಪ್ನ ಕಾಣಿಸಿತು ದಕ್ಷ ಬ್ರಹ್ಮನ ಹೆಂಡತಿಯಾಗಿರುವಂತ ಪ್ರಸೂತ ದೇವಿಗೆ. ಇಷ್ಟು ಸ್ವಪ್ನ ಕಾಣಿಸಿದಾಗ ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿಯ ಹತ್ತಿರ ಬಂದು ನೋಡಿದರೆ ರುಂಡ ಮುಂಡ ಬೇರೆ ಆಗಿರುವುದು ಕಂಡು ದಕ್ಷನ ಪ್ರಸೂತಾದೇವಿ, ಕಂಡು ದಕ್ಷನ ಸತಿಯಾದ ಪ್ರಸೂತಾದೇವಿ ಶಿವ ಶಿವ ಎಂದು ಶಿವನ ಪಂಚಾಕ್ಷರಿಯ ಮಂತ್ರವನ್ನೇ ನುಡಿದು ಕೂಡಲೇ ಗುರುವಾದಂತ ನಮ್ಮ ಶ್ರೀ ವೀರಭದ್ರ ದೇವರನ್ನು ಹುಡುಕುತ್ತ ಹೊಂಟಳು. ಇಂತಪ್ಪ ಸಮಯದಲ್ಲಿ ಗುರುವಾದಂತ ನಮ್ಮ ಶ್ರೀ ವೀರಭದ್ರ ದೇವರು ದಕ್ಷನ ಪ್ರತಿಯಾದ